ಆತ್ಮೀಯ S16 ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಿಜವಾಗಿಯೂ ಕಣ್ಣು ಭಾಳ ಮಹತ್ವದ್ದು. ಮನುಷ್ಯನ ಜೀವನದಲ್ಲಿ ಕಣ್ಣು ಅತಿ ಮುಖ್ಯವಾದದ್ದು. ಪಂಚೇಂದ್ರಿಯಗಳಲ್ಲಿ ಅತ್ಯಂತ ಪ್ರಮುಖ ಕಣ್ಣು ಇಲ್ಲದೆ ಹೋದರೆ ನೆನೆಸ್ಕೊಂಡ್ರೆ ಸಾಕು, ಭಯ ಆಗ್ತದೆ. ಇಲ್ಲೇನೂ ಇಲ್ಲಪ್ಪ ಅಂತ ಯಾವುದೇ ಪ್ರಾಣಿಗಾಗಿರ್ಬೋದು, ಪಶುವಾಗಿರ್ಬೋದು, ಮನುಷ್ಯ ಜೀವಿಗಾಗಿರ್ಬೋದು, ಎಲ್ಲರಿಗೂ ಕಣ್ಣು. ಆಮೇಲೆ ಹಾಡು ಕೇಳಿದ್ವಿ ನಾವು, ಕಣ್ಣು ಕಲಿತಾಗ ಇದು ಪ್ರೀತಿ ಹುಟ್ಟೋದಕ್ಕೂ ಕಣ್ಣು ಕಾರಣ ಅನ್ನುವಂಥ ದೃಶ್ಯಗಳ ಕಾರಣ, ನೋಟ ಕಾರಣ. ವಯಸ್ಸಾದಂಗೆ ಮನುಷ್ಯನಿಗೆ ದೃಷ್ಟಿ, ನೋಟ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ, ಎಲ್ಲರೂ ಬಲ್ಲಂಥ ವಿಷಯ. ಈ ವಿಷಯದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ಅದರಲ್ಲೂ ನಮ್ಮ ದಿನೇಶ್ ಗುಂಡೂರಾಯರು ಆರೋಗ್ಯ ಸಚಿವರು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಬಿಲೋ ಪಾವರ್ಟಿ ಲೈನ್ ಬಡವರಿಗೆ ಎಲ್ಲರಿಗೂ ಅಂತ ಏನು ಮಾಡಿದಾರೋ ನೋಡ್ಬೇಕು. ಅದನ್ನು ದೃಷ್ಟಿ ಶಿವಗಂಗಾ ಪ್ರತಿ ತಾಲೂಕಿಗೂ ಆಶಾಕಿರಣ ನೋಡುವ ಭಾಗ್ಯ ಪರಿ ಬರ್ತಿರ್ತದೆ. 60 ಎಡಬಲದಲ್ಲೇ ಪರಿ ಬಂದ್ರೆ ಸಣ್ಣಂಗೆಲ್ಲ ಕಾಣದ ಹೋಗ್ತಾ ಇರ್ತಾವ್ರಿ. ಎಷ್ಟೋ ಬಡವರಿಗೆ ಕಣ್ಣಿನ ದವಾಖಾನೆ ಹೋಗಿ ತೋರಿಸುವಂಥದ್ದಿಲ್ಲ. 10-20 ಸಾವಿರ ಖರ್ಚು ಮಾಡೋದಲ್ಲ, 5,000 ಅಲ್ಲ, 200 ಖರ್ಚು ಮಾಡೋ ಶಕ್ತಿ ಇಲ್ಲಂಥವ್ರು ಅನೇಕರಿದ್ದಾರೆ ಪಾಪ. ಎಲ್ಲ ಅಂಥವ್ರಿಗಾಗಿ ಆಶಾಕಿರಣ ಮಾಡಿದ್ದು ನಿಜವಾಗಿಯೂ ಮೆಚ್ಚುವಂಥದ್ದು. ತಾಲೂಕು ಮಟ್ಟದಲ್ಲೆಲ್ಲ ಇವನ್ನ ಇರಲಿ, ತಾಲೂಕು ಮಟ್ಟಕ್ಕೆ ಬಂದ ಭಾಳ ಸಂತೋಷ. ಅದು ಆಗಲಿ ಎಲ್ಲರಿಗೂ ಅಂತ ಮನುಷ್ಯ ಬಯಸ್ತಾನೆ ರೀ. ಮನೆ ಮಟ್ಟಕ್ಕೆ ಬರೋದು, ಮನೆಯೂ ಆಶಾ ಕಾರ್ಯಕರ್ತೆಯರನ್ನು ಮತ್ತು ನಮ್ಮ ಏನಪ್ಪ ಅದೇ ಕಾಲಕ್ಕೆ ಇನ್ನುಳಿದ ಈ ಆರೋಗ್ಯ ಕೇಂದ್ರದಲ್ಲಿರ್ತಿರುವಂಥ ಜನರಿಂದ ಏನೋ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ದಿನೇಶ್ ಗುಂಡೂರಾಯರು ಮತ್ತು ಈ ನಮ್ಮ ಸಿದ್ದರಾಮಯ್ಯ ಸರ್ಕಾರ. ನಿಜವಾಗಿಯೂ ಗ್ಯಾರಂಟಿಗಳ ಜೊತೆಗೆ ಇದೊಂದು ಮಾಡಿದ್ದು ಭಾಳ ಶ್ರೇಷ್ಠ. ಇನ್ನು ಶಿಕ್ಷಣ ಮತ್ತು ಅದು ಆರೋಗ್ಯದ ಬಗ್ಗೆ ಮಾಡ್ತಾಯಿದ್ರು, ಕಣ್ಣಿಂದ ಮಾಡಿದ್ರು, ಇನ್ನು ಕೆಲವೊಂದು ಮಾಡ್ತಾಯಿದ್ದಾರೆ, ಪ್ರಯತ್ನ ನಡೆಸಿದಾರಿಲ್ಲ ಅಂತಲ್ಲ. ಎಲ್ಲದಕ್ಕೂ ಒಮ್ಮಿಂದ ಮೇಲೆ ದುಡ್ಡು ಸಿಗಲಿ ಅಂತಂದ್ರೆ ಅದು ಬಯಸೋದು ತಪ್ಪೇನೋ. ಆದರೆ ದೃಷ್ಟಿ ಕಳ್ಕೊಂಡವ್ರಿಗೆ ಗೊತ್ತಾಗ್ತದೆ ಅದ್ರ ಮಹತ್ವ ಎಷ್ಟು ಅಂತೇಳಿ. ಈಗ ನಮ್ಮ ದೃಷ್ಟಿ ಆದರೆ ನಮಗೆ ಅದ್ರ ಮಹತ್ವ ಗೊತ್ತಾಗೋದಿಲ್ಲ. ಸಪೋಸ್ ಏನಾದರೂ ಪೊರೆ ಬಂದ ಎದುರಿಗಿಂತ ವ್ಯಕ್ತಿ ಕಾಣದೆ ಹೋದ್ರೆ ಮತ್ತೆ ಆಗ್ಲಿಕ್ಕೆ ಹೆಚ್ಚಿದ್ರೆ ಎಷ್ಟು ತ್ರಾಸ ಆಗ್ತದೆ. ಮತ್ತು ಹುಟ್ಟು ಕುರುಡ ಪಾಪ ಅವ್ರ ಪರಿಸ್ಥಿತಿ ಅಂತ ಹೇಳ್ತಿರೋದು. ಬಟ್ ಆ ಮತ್ತು ಬೇರೆ, ಯಾಕಂದ್ರೆ ಅವ್ರು ಎಲ್ಲಿ ಹೋಗ್ಲಿಕ್ಕೆ ಬಾರ್ದಂಗೆ, ಮತ್ತೇನೋ ಮಾಡ್ಲಿಕ್ಕೆ ಬಾರ್ದಂಗೆ, ದೊಡ್ಡವ್ರದಂಗೆ ವೈಯಕ್ತಿಕ ಕೆಲವೊಂದು ಕೆಲಸಗಳು ಇರ್ತಾವೆ, ಅದನ್ನು ಮಾಡ್ಲಿಕ್ಕೆ ಸಹಿತ ಆಗಲ್ಲ ಅಂತ ಅನಿಸುತ್ತೆ. ಇನ್ನೊಬ್ಬರ ಮೇಲೆ ನಿರ್ಭರ ಆಗುವಂಥದ್ದು. ಇವ್ರು ನೆನೆಸ್ಕೊಂಡಾಗ ಕುರುಡುದನ ಬೇಡಪ್ಪ ಅನ್ನುವಂಗೆ ಆಗ್ತದೆ. ಯಾಕಂದ್ರೆ ಕುರುಡು ಅಥವಾ ಕಣ್ಣಿಲ್ಲದ್ದು ಭಾಳ ಕೆಟ್ಟ ಪರಿಣಾಮ ಜೀವನದಲ್ಲಿ ಆಗ್ತಾ ಹೋಗ್ತಿರ್ತದೆ ರೀ. ಅವ್ರಿಗಾಗಿ ಒಂದಿಷ್ಟು ಆಶಾಕಿರಣವನ್ನು ನಮ್ಮ ದಿನೇಶ್ ಗುಂಡೂರಾಯರು ಮಾಡಿದ್ದ ಭಾಳ ಸಂತೋಷ. ಈ ಮೊದಲು ಅವರು 4 ಜಿಲ್ಲೆಗಳಿಗೇನೋ ಮಾಡಿದ್ವಿ, ಅದು ಯಶಸ್ವಿ ಆಯಿತು, ಹಾಗೆ ಹೇಳ್ಕೊಂಡಿದ್ದಾರೆ. ಅದ್ರ ಬದಲಾಗಿ ಈಗ ಇದು ಅದಾಗಬೇಕಾದ್ರೆ 7 ವರ್ಷ ತೊಗೊಳ್ತದೆ. ನಾವು ಪ್ರತಿ ವರ್ಷ 4 ಜಿಲ್ಲೆಗಳು ತೊಗೊಳ್ತೋದ್ರೆ ಅಂತೇಳಿ ಅದಕ್ಕೆ ಬೇಡ ಅಂತ ಒಮ್ಮೆಲೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಪ್ರತಿ ತಾಲೂಕಿಗೆ ಅದು ನೀವು ಅದನ್ನು ಲಾಭ ಮಾಡ್ಕೋಬೇಕು ಸಾರ್ವಜನಿಕರು ಅಂತೇಳಿ. ಯಾರ್ಯಾರು ಕಣ್ಣಿನ ಪೆಟ್ಟು ತಿಂದಾರ ಅವರೆಲ್ಲ ಅಲ್ಲಿ ಉಪಯೋಗ ತೊಗೊಳ್ರಿ ಅಂತ. ಈಗ ಹೇಳಿದ್ ನಿಮಗೆ ಒಂದು ಪರಿ ತೆಗೆದ ಅದಕ್ಕೊಂದು ನೀವೇನಾದ್ರು ಲೆನ್ಸ್ ಹಾಕ್ಬೇಕಾಗಿತ್ತಂದ್ರೆ ಅವ್ರು ಡಾಕ್ಟ್ರು ಕೇಳ್ತಾರೆ, 20,000 ಹಾಕಿಲ್ಲ, 50,000 ಹಾಕಿಲ್ಲ, 1,00,000 ಹಾಕಿಲ್ಲ. ಬಡವಾಗ ಅವತ್ತು ತಿಂದ ಅವತ್ತು ಬದುಕೋದು ಕಷ್ಟ ಇದೆ, ಅವತ್ತು ಆಹಾರ ಇಲ್ಲ ಅವಾಗ. ಅಂಥದ್ರಾಗ 10,000 ಭಾಳ ತುಟ್ಟಿಯಾಗಿರ್ತದೆ, ಮತ್ತು 20,000 ಮಿನಿಮಮ್. ನೀವು ಯಾವುದೋ ದವಾಖಾನೆಗೆ ಹೋದ್ರು ಹೇಳ್ತಾರೆ ಅದನ್ನು ಡಾಕ್ಟರ್ಗಳು. ಮತ್ತು ಇನ್ನು ಕೆಲವೊಂದು ಸೇವಾ ಸಂಸ್ಥೆಗಳು ಮಾಡ್ತಾಯಿದ್ದಾರೆ. ಲಯನ್ಸ್ ಕ್ಲಬ್ ಆಯಿತು, ಮತ್ತು ರೋಟರಿ ಕ್ಲಬ್, ಇಂಥ ಕ್ಲಬ್ಗಳು ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೂ ಒಂದು ಲಿಮಿಟೆಡ್ ಇದೆ. ಆದರೆ ಈ ಸರ್ಕಾರನೂ ಸ್ವತಃ ಇದನ್ನು ಲೀಡ್ ತೊಗೊಂಡ ಪ್ರತಿ ತಾಲೂಕಾದಲ್ಲಿಯೂ ಸಹಿತ 1 ಕೋಟಿಗೂ ಹೆಚ್ಚಿಗೆ ಪರೀಕ್ಷೆ ಮಾಡ್ಬೇಕು ಕಣ್ಣುಗಳನ್ನು ಅನ್ನೋಂಥ ನಿರ್ಧಾರ ಮಾಡಿದ್ದು. ಇನ್ನೂ ಹೆಚ್ಚು ಬಂದರೆ ನೋಡಿ ನಿರ್ಧಾರ ಮಾಡಿಕೊಂಡು ಅವರಿಗೆ ಲೆನ್ಸ್ ಕೊಡುವಂಥದ್ದು, ಕಣ್ಣು ಬರುವಂಥ ಕೆಲಸವನ್ನು ಒಂದು ಹೆಜ್ಜೆ ಇಡ್ತಾ ಇದ್ದಾರೆ. ಇದು ಸ್ವಾಗತಾರ್ಹ ಅಂತ. ಯಾಕೆ ನಾವು ಗ್ಯಾರಂಟಿ ಎಷ್ಟು ಟೀಕಾ ಮಾಡ್ಬೋದಿಲ್ಲ ಅಂತಲ್ಲ. ಖಜಾನೆಗೆ ಹೊಡೆದು ಬೀಳ್ತದೆ ರೀ, ನಮ್ಮದು ಹಾಳಾಗ್ತದೆ. ನೀವು ಯಾರಿಗಾಗಿ ಖಜಾನೆ ಇಟ್ಟಿದ್ದೀರಿ ಮೊದಲೇ ಪ್ರಶ್ನೆ ಇದು. ಸಹಜವಾಗಿ ಕೇಳೋದು, ಯಾರಿಗಾಗಪ್ಪ ನಿಮ್ಮ ಖಜಾನೆ ಯಾರಿಗೆ ಅಂದ್ರೆ ಲೋಕ ಕಲ್ಯಾಣಕಾರಕ್ಕಾಗಿ. ಲೋಕ ಕಲ್ಯಾಣ ಅಂದರೆ ಏನು? ಇದು ಇಲ್ಲಿ ಬಡತನ ಸಲುವಾಗಿ ಬಡವರಿಗೆ ಅಕ್ಕಿ ಕೊಟ್ಟಿದ್ದಾಗಿರ್ಬೋದು, 1-2 ಸಾವಿರ ರೂಪಾಯಿ ಕೊಟ್ಟಿದ್ದ ಆಗಿರ್ಬೋದು, ಅವ್ರ ತಿಂಗಳಿಗೆ ಹೆಣ್ಮಗಳಿಗೆ, ಅದು ಮನೆ ಒಡತಿಗೆ ಎಲ್ಲರಿಗೆಲ್ಲ ಮನೆಯಲ್ಲಿದ್ದಂಥ ಎಲ್ಲ ಹೆಣ್ಮಕ್ಳಿಗೆಲ್ಲ 1-2 ಸಾವಿರ ಕೊಡೋದಾಗಿರ್ಬೋದು. ಇಂಥ ಅನೇಕ ಒಳ್ಳೆ ಕಾರ್ಯಕ್ರಮ ತೊಗೊಂಡಿದ್ರೆ ಈ ಗ್ಯಾರಂಟಿಗಳ ಜೊತೆಗೆ ಇದೊಂದು ಈಗ ಮಾಡಿದ್ದು ಆರೋಗ್ಯಕ್ಕೆ ಒಂದಿಷ್ಟು ಹೆಲ್ಪ್ ಆದಂಗೆ ಅಂತ. ಅದರಲ್ಲೂ ಮುದುವೆ ವಯಸ್ಸಿನಲ್ಲೇ ಮುಪ್ಪಾವಸ್ಥೆಯಲ್ಲಿ ಭಾಳ ಅವಶ್ಯ ಕಣ್ಣು. ಯಾಕಂದ್ರೆ ಆ ಸಂದರ್ಭದಲ್ಲಿ ಯಾರೂ ಮಾತಾಡೋಗಿಲ್ಲ ನಮ್ಮ ಜೊತೆಗೆ. ಎಳೆಯ ಹುಡುಗರು ಬರುವಾಗಿಲ್ಲ, ದೊಡ್ಡವರು ಮಾತಾಡೋಂಗಿಲ್ಲ, ಮನೆಯ ಮಕ್ಕಳು ದೂರ ಇರ್ತಿದ್ದಾರೆ. ಭಾಳಷ್ಟು ಕುಟುಂಬಗಳನ್ನ ನಾವು ನೋಡ್ತಾಯಿದ್ದೀವಿ ಮ್ಯಾಕ್ಸಿಮಮ್ ಆಗಿ. ಇಲ್ಲ ಅಂತಲ್ಲ, ಇಲ್ಲ ಒಳ್ಳೆಯವರು ಇದ್ದಾರೆ, ಆದರೆ ಪ್ರಮಾಣ ಭಾಳ ಕಡಿಮೆ. ಹೌದಪ್ಪ, ಇದು ನಮ್ಮನ್ನು ಸಾಕಿದವರು, ಸಲುವಿದವರು, ಬೆಳೆಸಿದವರು, ಏನೋ ಒಂದನ್ನು ಹೊಟ್ಟೆ ಹಾಕೊಂಡು ಹೋಗ್ಬೇಕು ಅನ್ನೋಂಥದ್ದು ವಿಶೇಷ ಭಾಳ ಕಡಿಮೆ. ಅಂಥ ಪ್ರಸಂಗದಲ್ಲೇ ಸರ್ಕಾರ ಇದನ್ನು ಲೀಡ್ ತೊಗೊಂಡು ಮಾಡ್ತಾ ಇರೋದು ಮಾತ್ರ ನಿಶ್ಚಿತವಾಗಿ ಸ್ವಾಗತಾರ್ಹ, ಭಾಳ ಸ್ವಾಗತಾರ್ಹ. ಇದು ಆಗಿದ್ದು ಭಾಳ ಚಲೋ ಆಗ್ಯದ. ಯಾಕಂದರೆ ಅದರಲ್ಲೂ ಮುದುಕಿಯರು ಇಬ್ಬರು ಬಂದರು.
ಅದು ಹೇಳಿ ನಿಮಗೆ ವಯಸ್ಸಾದಂಗೆ ಏಕಾಂಗಿತನ ಕಾಡ್ಲಿಕ್ಕೆ ಶುರು ಆಗಿಬಿಡ್ತದೆ. ಯಾರಿಲ್ಲಪ್ಪ ಅನ್ನೋ ಒಂದು ಭ್ರಮೆ ಒಳಗೆ ಬರ್ಲಿಕ್ಕೆ ಹತ್ತದ ರೀ. ಅದ್ರ ಮ್ಯಾಲೆ ಒಂದು ಸಾವಿನ ಭಯ ಎಲ್ಲ ಭಯ ನಡಕ. ಅದರಲ್ಲೂ ಮಕ್ಕಳ ಅವ್ರ ಬದುಕಿನೆಲೆ ಕಂಡುಕೊಂಡಿರಲಿಲ್ಲ ಅಂದ್ರೆ ಇನ್ನೂ ಭಯ ಆಗ್ತದೆ. ಇದು ಕಣ್ಣಿನ ಪ್ರಾಬ್ಲಮ್, ಮನೆಯ ಪ್ರಾಬ್ಲಮ್, ಹಸುವಿನ ಪ್ರಾಬ್ಲಮ್, ಆರೋಗ್ಯದ ಪ್ರಾಬ್ಲಮ್, ಮಕ್ಕಳ ಶಿಕ್ಷಣ ಪ್ರಾಬ್ಲಮ್ ಸಮಸ್ಯೆ. ಅದರಲ್ಲಿ ಒಂದಿಷ್ಟು ಈ ಕಣ್ಣು ಕೊಡೋದ್ರಿಂದಾಗೆ ಬಂದಂಥ ಕಣ್ಣುಗಳ ರಿಪೇರಿಯಾಗಿ ಸ್ವಚ್ಛಾಗಿ ಚಿಕಿತ್ಸೆ ಆದಪ್ಪ ಅಂತಂದ್ರೆ ನಿಶ್ಚಿತವಾಗಿ ಒಂದು ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಂಥದ್ದು ಆ ವ್ಯಕ್ತಿಯ ಬದುಕಿಗೆ ಒಂದಿಷ್ಟು ಬದುಕೋದಕ್ಕೆ ಹಾದಿ ತೋರಿಸೋದಕ್ಕೆ ಹಾದಿ ಆಗ್ತದೆ. ಇದು ಭಾಳ ಮಹತ್ವದ. ಅವ್ರು ದುಡಿತಾರೋ ಬಿಡ್ತಾರೋ ಅವ್ರಿಗೆ ಎಲ್ಲರಿಗೂ ನಾವು ಕೂಡ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಬಟ್ ಅಟ್ಲೀಸ್ಟ್ ಆರೋಗ್ಯದಲ್ಲಿ ಮುಖ್ಯವಾಗಿ ಕಣ್ಣಿನ ಪರಿ ತೆಗೆಸುವಂಥ ಇನ್ನುಳಿದ ಯಾವುದೇ ಈ ಒಂದು ಏನಪ್ಪ ಅಂದ್ರೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಸರ್ಕಾರ ಮುಂದೆ ಹೆಜ್ಜೆ ಇಡ್ತಾ ಇರೋದು ಮಾತ್ರ ನಿಜವಾಗಿಯೂ ನಾವು ಸ್ವಾಗತ ಮಾಡಲೇಬೇಕು ಇದನ್ನು. ಮತ್ತು ಎಲ್ಲರಿಗೂ ಅನುಕೂಲ ಆಗ್ತದೆ ಇದರಿಂದ. ಬಡವರಿಗೆ ಇದ್ದವ್ರು ಹೆಂಗೂ ಮಾಡ್ತಾರೆ, ದುಡ್ಡಿದ್ದವ್ರದ್ದು ಪ್ರಶ್ನೆ ಇಲ್ಲ. ಅವ್ರು ಇರೋದು ಈ ದೇಶದೊಳಗೆ 100ರಲ್ಲಿ 10% ಇದ್ದಾರೆ, ಅತ್ಯಂತ ಅನುಕೂಲ ಇದ್ದಂಥವ್ರು. ಉಳಿದವ್ರ ಪರಿಸ್ಥಿತಿ ಜಾಸ್ತಿ ಕಷ್ಟ. ಕೆಳ ಮಧ್ಯಮ ವರ್ಗ, ಬಡವರ್ಗ, ಅಧಿಕಾರಿನ ವರ್ಗ ಅವರ ಒಂದು ದಿನ ದಾಟೋದು ಕಷ್ಟ ಅದ. 3-4 ರೂಪಾಯಿ ಪಗಾರ ತೊಗೊಂಡು ದುಡಿಯುವಂಥ ಕುಟುಂಬಗಳು ಪಾಪ ಅವ್ರ ಹೊಟ್ಟೆ ಹಸಿವು, ಮಕ್ಕಳ ಶಾಲೆ ಅದೆಲ್ಲ ಒದ್ದಾಟ. ಈವನ್ ಸರ್ಕಾರಿ ಶಾಲೆಗಳಿಗೆ ಸಿದ್ದು ಕಳಿಸಲಾರ ಸ್ಥಿತಿಯೊಳಗೆ ದುಸ್ಥಿತಿ ಒಳಗೆ ನಾವಿದ್ವಿ. ಇದನ್ನು ಭಾಳ ಒಟ್ಟು ಹೇಳಬೇಕಾಗ್ಯದ. ಇದು ಸಿಗ್ತದೆ ಇಂಥ ಹಳ್ಳಿಗಳಿಗೆ ಹೋಗ್ರಿ, ಎಲ್ಲೋ ಒಂದಿಷ್ಟು ನೋಡಿ ಹೇಳೋದಲ್ಲ. ಒಂದು ನಮ್ಮ ಸುತ್ತಮುತ್ತಲಿಂದ ಒಂದು ಬೆಳೆದಿದ್ದಂಥ ವಾತಾವರಣದಲ್ಲಿ ಇದ್ದಾಗ ಶ್ರೀಮಂತ ಏರಿಯಾದಲ್ಲಿ ಇದ್ದಾಗ ನಮ್ಗೆ ಯಾವಾಗ ಗೊತ್ತು ಅನ್ನಿಸೋದಿಲ್ಲ. ಬೆಂಗಳೂರೊಳಗೆ ನೀವು ಹೋಗಿ ಗಾಂಧಿನಗರ ತೊಗೊಂಡು ಇಲ್ಲೇ ಬಡತನ ಕಾಣೋದಿಲ್ಲ ಏನ್ರಿ, ಎಲ್ಲ ಆರಾಮದ ಸ್ವಚ್ಛತೆ ಅನ್ನಿಸ್ಬೋದು. ಆದರೆ ಅಲ್ಲಿ ಒಳಗೆ ಹೊಕ್ಕಾಗ ಗೊತ್ತಾಗ್ತದೆ ಎಷ್ಟು ಬಡವ್ರು ಇದಾರೆ, ಅಲ್ಲಿ ಭಿಕ್ಷುಕರು ಎಷ್ಟು ಅದಾರೆ. ಈ ಭಿಕ್ಷುಕರು ನಿಮ್ಗೆ ಇವನು ಸಿಗ್ತಾರಲ್ಲೇ. ಇವತ್ತೆಲ್ಲ ನಾವು ಹೇಳ್ತೀವಿ ಏನಿಲ್ಲ ರೀ, ಭಿಕ್ಷುತನ ಕಡಿಮೆ ಮಾಡೀವಿ, ಅದನ್ನು ಕಡಿಮೆ ಮಾಡೀವಿ, ಹಂಗೇನಿದ್ರೆ ಹೇಳ್ರಿ, ಚಾದಲ್ಲಿ ದುಡಿಯೋ ಮಕ್ಕಳಿದ್ರೆ ಹೇಳ್ರಿ, ಬಿಡಿಸಿದ್ರೆ ಒಳ್ಳೇದು ಅಡ್ಡಿ ಇಲ್ಲ ಕಾನೂನು ಪ್ರಕಾರ. ಆದರೆ ಅವ್ರಿಗೆ ಹೊಟ್ಟೆಗೆ ಹಾಕೋಕ್ಕೆ ಶಕ್ತಿ ಯಾರಿಗೈತಿ, ಏನೈತಿ ಆ ದಿಶೆಯಲ್ಲೂ ನಾವು ಚಿಂತನೆ ಮಾಡಿದರೆ ಭಾಳ ಯೋಗ್ಯ ಆಗ್ತದೆ. ಬಟ್ ಗ್ಯಾರಂಟಿ ಮಾತ್ರ ನಿಶ್ಚಿತವಾಗಿ ಎಲ್ಲರಿಗೂ ಒಂದು 4 ಕಾಳ ಅನ್ನ, ಅದ್ರ ಜೊತೆಗೆ ಒಂದಿಷ್ಟು ಖರ್ಚು ಮಾಡೋಕ್ಕೆ ದುಡ್ಡು ಕೊಡುವಂಥದ್ದು ನಿಶ್ಚಿತವಾಗಿಯೂ ಸ್ವಾಗತಾರ್ಹ ವಿಷಯ. ಅದ್ರ ಜೊತೆಗೆ ಕಣ್ಣಿನಂತೆ ಈಗ ಮಾಡಿದ್ದ ಮತ್ತೊಂದು ದಿನೇಶ್ ಗುಂಡೂರಾವ್ ಅವರಿಗೆ ನಾವು ಏನು ಹೇಳಿದ್ರು ಕಡಿಮೆ ಅದು ಮಾಡಲಿ. ಆದರೆ ಅದು ಇನ್ನೊಂದು ಮಾತು ನಾವು ಮತ್ತೊಂದು ಜ್ಞಾಪಿಸ್ಬೇಕು, ಸರ್ಕಾರಕ್ಕೆ ಒಂದು ವ್ಯವಸ್ಥಿತವಾಗಿ ಆಗಲಿ. ಅಲ್ಲೇ ಕೆಲವೊಂದು ಕಡೆ ಡಾಕ್ಟ್ರು ಈಗ ನೋಡಿರಿ, ತಾಲೂಕಾ ಮಟ್ಟದ ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳು ಕೊರತೆ ಅದ. ಕಣ್ಣಿನ ಡಾಕ್ಟ್ರು ಅಲ್ಲಿ ಬರಬೇಕಲ್ಲ, ಅವ್ರು ಸಿಗೋದು ಭಾಳ ಕಷ್ಟ ಅದ ರೀ. ದೇವ್ರ ಕೊಟ್ಟು ಪೂಜಾರ ಕೊಡೋದಿಲ್ಲ ಅಂತ. ಅಲ್ಲಿ ಆ ಡಾಕ್ಟ್ರು ಇರಬೇಕಲ್ಲ, ಇದ್ದರೂ ಸಹಿತ ಅದು ನೋಡ್ಬೇಕಲ್ಲ. ಇದೊಂದು ಅದ ರೀ, ಸರ್ಕಾರಿ ದವಾಖಾನೆಗಳಲ್ಲಿ ನಿರ್ಲಕ್ಷ್ಯ ಐತಿ. ಮತ್ತು ಅವರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಡಾಕ್ಟ್ರುಗಳು, ಅವ್ರು ಹಿಡಿದಂತ ಇನ್ನೂ ಕಷ್ಟ. ಯಾಕಂದ್ರೆ ಇವ್ರು ಹೋದಾಗ ಸಿಗೋದೇ ಇಲ್ಲ. ದಿನಕ್ಕೆ 1-2-3 ಮಂದಿ ನೋಡಿ ಹೋದ್ರೆ ಮುಗಿದು ಹೋಗ್ಬಿಡ್ತಾರೆ ನಮ್ಮ ಕೆಲಸ ಅನ್ನುವಂಥ ಮಂದಿ, ಟೈಮ್ ಪಾಸ್ ಮಾಡೋ ಮಂದಿ ಇದ್ದಾರೆ ಸಾಕಷ್ಟು ಡಾಕ್ಟರ್ಸ್ಗಳು. ಅದಕ್ಕೆ ಅಂಥವ್ರನ್ನು ಆ ಬಗ್ಗೆ ಕಾಳಜಿ ವಹಿಸಿ ನಿರ್ಲಕ್ಷ್ಯ ವಹಿಸಿದಂಗೆ ಅಲ್ಲಿ ಬಂದಂಥ ಪ್ರತಿ ಈ ಬಡ ಕುಟುಂಬಕ್ಕೆ ಕಣ್ಣಿನ ಪ್ರಾಬ್ಲಮ್ ಇದ್ದಂಥವ್ರಿಗೆ ಅಂದೊಂದು ದಿನ ಅದು ಎಷ್ಟಾಗಿದೆ ಅದನ್ನು ಕಣ್ಣನ್ನು ಸ್ವಚ್ಛ ಮಾಡಿ ಅವರಿಗೆ ಶಸ್ತ್ರಚಿಕಿತ್ಸೆ ಅದು ಅಥವಾ ಔಷಧ ಗುಳಿಗಳಿಂದ ಅದು ಸರ್ಕಾರ ಫ್ರೀಯಾಗಿ ಮಾಡ್ತಾನೆ ಅಂತ ಹೇಳ್ತಾ ಇದೆ. ಅದನ್ನು ನಿಜವಾಗಿಯೂ ಕಾರ್ಯರೂಪಕ್ಕೆ ತಂದರೆ ನಿಜವಾಗಿಯೂ ದಿನೇಶ್ ಗುಂಡೂರಾವ್ ಈ ಒಂದು ಒಳ್ಳೆಯ ಕೆಲಸ ಮಾಡಿದ್ರಪ್ಪ ತಮ್ಮ ಅವಧಿ ಇಲ್ಲೇ ಅಂತೇಳಿ ಹೇಳಬೇಕಾಗ್ತದೆ. ಇವ್ರ ತಂದೆಯವ್ರ ಬಗ್ಗೆ ಸಾಕಷ್ಟು ಟಿಪ್ಪಣಿಗಳು ಸಾಕಷ್ಟಿದ್ದು ಆ ಮತ್ತು ಬೇರೆ. ಆದರೆ ಅವ್ರಿಗಿಂತ ಡಿಫ್ರೆಂಟ್ ಆಗಿ ಕಾಣುವ ಈ ದಿನೇಶ್ ಗುಂಡೂರಾವ್ ಎಲ್ಲರಿಗೂ ಬಡವರಿಗೆ ಒಂದು ಏನಪ್ಪ ಅಂದ್ರೆ ಶಸ್ತ್ರಚಿಕಿತ್ಸೆ, ಕಣ್ಣಿನ ತಪಾಸಣೆ, ಇನ್ನುಳಿದ ಒಂದಿಷ್ಟು ಬಡವರ ಪರವಾಗಿ ಕಾಳಜಿ ವಹಿಸಿ ಮಾಡುತ್ತಿರುವಂಥ ಕೆಲಸಕ್ಕೆ ಎಲ್ಲರೂ ಮತ್ತು ಹೇಳುವಂಥದ್ದು. ಮತ್ತು ಇನ್ನೊಂದು ಈಗಾಗಲೇ ಮನೆಗೆ ತೆರಳಿ ನೋಡ್ರಿ ಅಂತೇಳಿ ಅವರಿಗೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮೂಲಕ ಈಗಾಗಲೇ ಅವ್ರಿಗೂ ವಾರ್ನ್ ಮಾಡಿದ್ರು ಅಂತ ಹೇಳ್ತಾರೆ. ಅವರು ಎಷ್ಟು ವಾರ್ನ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಆದರೆ ಅವರು ಎಷ್ಟರ ಮಟ್ಟಿಗೆ ಆ ಎಲ್ಲ ಕೆಲಸ ಮಾಡ್ತಾರೆ ಅನ್ನೋದು ಸ್ವಲ್ಪ ಅದಕ್ಕೆ ಸರ್ಕಾರ ಸ್ವಲ್ಪ ತೀವ್ರ ಕಾಳಜಿ ವಹಿಸಿ ಮಾಡಿದರೆ ಭಾಳ ಉತ್ತಮ ಅಂತ ಹೇಳ್ತಾ ಮತ್ತು ಈ ದೃಷ್ಟಿ ಪರೀಕ್ಷೆ ಶಾಶ್ವತ ಕೇಂದ್ರ ಏನು ಮಾಡಿದ್ದೀರಿ ಇದಕ್ಕೆ ಜನಸಾಮಾನ್ಯರು ಒಳ್ಳೆಯ ಸ್ಪಂದನೆ ನೀಡಬಹುದು ಅಂತೇಳಿ. ಯಾಕಂದ್ರೆ ಸೂಕ್ಷ್ಮ ನಾವು ಅಲ್ಲೆಲ್ಲ ಕೇಳಿ ನೋಡಿದಾಗ ಬಸ್ ಯಾತ್ರೆ ಮಾಡೋ ಹೆಣ್ಮಕ್ಳೆಲ್ಲರೂ ಖುಷಿ ಅದಾರ. ಇಲ್ಲಪ್ಪ ನಾವು ಈಗ ನೋಡಿ ಇನ್ನೊಬ್ಬ ಹೆಣ್ಮಗಳು ಲಾಸ್ಟಿಗೆ ಹೇಳಿ ಹೋಗಿಬಿಡ್ತೀನಿ, ನಿಮಗೆ ಬಿಡ್ತೀನಿ ಇದನ್ನು. ಒಬ್ಬ ಹೆಣ್ಮಗಳು ಹಂಗೆ ಒಂದಿಷ್ಟು ಚೌಳಿಕಾಯ್ದಿಂದ ಮಾರಾಕ್ ಬಂದಿದ್ದಳು. ಇಲ್ಲಿಂದ ಒಂದು 25-30 ಕಿಲೋಮೀಟರ್ ದೂರದಿಂದ ಮೇನ್ ಕೇಂದ್ರದಿಂದ ಅಷ್ಟು ಚೌಳಿಕಾಯಿ ಅಲ್ಲಿಂದ ಬಂದಿನಮ್ಮ ಅಂತ ಕೇಳಿದರೆ, ಇಲ್ಲರಿ ಬನ್ನಿ ಮುಂಜಾನೆ ಫ್ರೀ ಬಸ್ ಐತ್ರಿ ನೋಡಿರಿ. ಆ ಹೆಣ್ಮಗಳು ಇಷ್ಟು ಚೌಳಿಕಾಯಿ ಮಾರಿ ಒಂದು 10-20-100 ರೂಪಾಯಿ ಮಾಡ್ಕೊಂಡು ಹೋಗೋದು, ಅಷ್ಟು ಚೌಳಿಕಾಯಿ ಅಷ್ಟಕ್ಕೆ ಬಂದು ಮಾಡ್ಕೊಂಡು ಹೋದ್ರು. ಸಪೋಸ್ ಅವ್ರಿಗೆ ಬಸ್ ಫ್ರೀ ಇರಲಿಲ್ಲ ಅಂದರೆ ಅವರೇನು ಬರ್ತಿದ್ರು ಇಲ್ಲಿಗೆ, ಹೋಗೋದಕ್ಕೆ 25, ಬರೋದಕ್ಕೆ 20-50 ರೂಪಾಯಿ, ಚೌಳಿಕಾಯಿ 100 ರೂಪಾಯಿ ಉಳಿತೇನು ಅಂತಂತಿದ್ರು. ಬಟ್ ಇದು ಒಳ್ಳೆಯ ಕೆಲಸ, ಒಳ್ಳೆಯದಂತಿರು ಅಂತ ಹೇಳ್ತಾ ಇದೇ ರೀತಿಯಾಗಿ ಸಿದ್ದರಾಮಯ್ಯರ ಮತ್ತು
ದಿನೇಶ್ ಗುಂಡೂರಾಯರ ಆಶಾ ಕಿರಣವನ್ನು ಸಹಿತ ಸ್ವಾಗತ ಮಾಡ್ತಾ, ಆದರೆ ಎಚ್ಚರಿಕೆಯಿಂದ ಇದಕ್ಕೆ ಕಾರ್ಯರೂಪಕ್ಕೆ ಬರಲಿ ಅಂತ ಮತ್ತೊಮ್ಮೆ ಎಚ್ಚರಿಸ್ತಾ ನಾನು ಅನಿಸಿದ ಕೆಲವು ಮಾತಾಡಿದ್ದೀನಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.